ಹಾಯ್ ಫ್ರೆಂಡ್ಸ್, ಅಂಬಾನಕಾಯಿ ರುಚಿಗೆ ಸ್ವಾಗತ. ಇವತ್ತು ಮಶ್ರೂಮ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿ ಇರುತ್ತೆ, ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 1 ಚಮಚದಷ್ಟು ಮೈದಾ, 1-1.5 ಚಮಚದಷ್ಟು ಕಡಲೆ ಹಿಟ್ಟು, 1 ಚಮಚ, ಈಗ ಗರಂ ಮಸಾಲ 1/4 ಚಮಚದಷ್ಟು, ಜಾಸ್ತಿ ಬೇಡ. ಈಗ ಅಚ್ಚ ಖಾರದ ಪುಡಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಇಲ್ಲಿ 1.5 ಚಮಚ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಬಾಬ್ ಮಸಾಲ 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಒಂದು ಸ್ವಲ್ಪ, ಫ್ಲೇವರ್ ಚೆನ್ನಾಗಿರುತ್ತೆ ಕಸೂರಿ ಮೇಥಿ ಹಾಕೋದ್ರಿಂದ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಅರ್ಧ ಹೋಳು ನಿಂಬೆಹಣ್ಣು ರಸ ತಗೊಳ್ಬೇಕು. ಕಾರ್ನ್ಫ್ಲೋರು 1 ಚಮಚದಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ತೆಳುವಾಗ್ಬಿಟ್ರೆ ಸರಿಯಾಗಿ ಬರಲ್ಲ. ಕಬಾಬ್ ಬಿಡಬೇಕಾದ್ರೆ, ಎಣ್ಣೆಗೆ ಬಿಡಬೇಕಾದ್ರೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಆಗಿದೆ ಈಗ. ನೋಡಿ, ಇಲ್ಲಿ ಮಶ್ರೂಮು 200 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಕರೆಕ್ಟಾಗಿದೆ. ತುಂಬಾ ರುಚಿ ಇರುತ್ತೆ. ನಮ್ಗೆ ಚಿಕನ್ ಕಬಾಬ್ ಎಲ್ಲ ಬೇಕು ಅನ್ಸೋದೇ ಇಲ್ಲ ಈ ಕಬಾಬ್ ತಿಂದರೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಕಾದಿದೆ. ಈಗ ಮಶ್ರೂಮ್ ಕಬಾಬು ಈಗ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಎಣ್ಣೆ ಕಾದಿದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಎಲ್ಲ ಕಪ್ಪಾಗ್ಬಿಡುತ್ತೆ ಸೀದಂಗಾಗಿ. ಈ ಥರ ಬಿಡೋವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಹದವಾಗಿ ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಚಿಕನ್ ಕಬಾಬು ಆ ಥರ ಎಲ್ಲ ಬೇಕು ಅನಿಸೋದೇ ಇಲ್ಲ, ಅಷ್ಟು ರುಚಿ ಇರುತ್ತೆ. ನೋಡಿ, ನಿಧಾನಕ್ಕೆ ಈ ಥರ ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಚೆನ್ನಾಗಿ ಬೇಯುತ್ತೆ.
ನೋಡಿ ಆಗಿದೆ ಈಗ. ನೋಡಿ ಆಗಿದೆ ಈಗ, ತೆಗೆಯೋಣ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ. ಥ್ಯಾಂಕ್ ಯು ಫ್ರೆಂಡ್ಸ್.